ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮಲೆನಾಡು ಕರಾವಳಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದ ತುಂಗಭದ್ರಾ ನದಿಗಳು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರುವಂತದ್ದು. ಇನ್ನು ಹಮ್ಮಗಿ ಡ್ಯಾಮ್ ಕೂಡ ಸಾಕಷ್ಟು ಭರ್ತಿಯಾಗಿದೆ. ಹಿನ್ನೆಲೆ 6 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ಹಮ್ಮಿಗ ಡ್ಯಾಮ್ ಇದು ನದಿ ಪಕ್ಕದಲ್ಲಿರುವಂತಹ ಗ್ರಾಮಕ್ಕೆ ನೀರು ನುಗ್ಗುವ ಭೀತಿ ಕೂಡ ಎದುರಾಗ್ತಾ ಇದೆ. ಸಾಕಷ್ಟು ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಸುರಿತಾನೆ ಇದೆ ಮಳೆ. ಒಂದು ವಾರದಿಂದ ಮಳೆ ಆಗ್ತಾ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆ ತುಂಗಭದ್ರಾ ನದಿ ಏನಿದೆ ಕಂಪ್ಲೀಟ್ ಆಗಿ ಉಕ್ಕಿ ಹರಿತಾ ಇರುವಂತದ್ದು. ನೀರಿನ ಏನು ಮಟ್ಟ ಇದೆ ಅದು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾಗಿ 6 ಗೇಟ್ಗಳನ್ನ ಓಪನ್ ಮಾಡಿ ಡ್ಯಾಮ್ ನಲ್ಲಿ ತುಂಬಿರುವಂತಹ ನೀರೇನಿದೆ ಅದನ್ನ ಬಿಡ್ತಾ ಇರುವಂತದ್ದು. ಆದ್ರೆ ಗದಗ ಜಿಲ್ಲೆಯ ಮುಂಡರ್ಗಿಯ ಹಮ್ಮಿಂಗ್ ಡ್ಯಾಮ್ ಏನಿದೆ ಅದರ ಅಕ್ಕಪಕ್ಕದಲ್ಲಿ ಸಾಕಷ್ಟು ಭಾಗದ ಗ್ರಾಮಗಳಿದಾವೆ ನದಿ ಅಕ್ಕಪಕ್ಕದಲ್ಲಿ. ಆದ್ರೆ ಗ್ರಾಮಕ್ಕೆ ನೀರು ನುಗ್ಗುವ ಭೀತಿ ಇದೀಗ ಎದುರಾಗ್ತಾ ಇದೆ ಗೇಟ್ ಓಪನ್ ಮಾಡಿರುವಂತ ಹಿನ್ನೆಲೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದೆ. ಆ ರೀತಿಯಾಗಿ ಸಾಕಷ್ಟು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಇನ್ನು ಮಳೆಯಿಂದಾಗಿ ಒಂದಿಷ್ಟು ಜಮೀನುಗಳು, ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇರುವಂಥದ್ದು. ಮಲೆನಾಡು ಭಾಗದಲ್ಲಿ ಸಾಕಷ್ಟು ಕಾಫಿ ತೋಟಗಳಾಗಿರ್ಬೋದು, ಅಡಿಕೆ ಬೆಳೆ ಆಗಿರ್ಬೋದು, ಎಲ್ಲವೂ ಕೂಡ ಮಳೆಗೆ ಕೊಚ್ಕೊಂಡು ಹೋಗ್ತಾ ಇದೆ. ಆ ರೀತಿಯಾಗಿ ಮಳೆಗಳಾಗ್ತಾ ಇರುವಂಥದ್ದು. ಇನ್ನು ನದಿಯ ಪಾತ್ರದಲ್ಲೂ ಕೂಡ ಸಾಕಷ್ಟು ನೀರಿನ ಮಟ್ಟ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಹಾಗಾಗಿ ಕಂಪ್ಲೀಟ್ ಎಷ್ಟು ಗೇಟ್ಗಳಿದೆ ಅದೆಲ್ಲವನ್ನ ಓಪನ್ ಮಾಡಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಆದರೆ ಗೇಟ್ಗಳನ್ನೇನೋ ಓಪನ್ ಮಾಡಿ ನದಿ ಪಾತ್ರದ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಆದರೆ ಅಲ್ಲಿನ ಗ್ರಾಮದಲ್ಲಿ ಅಂದರೆ ಸುತ್ತಮುತ್ತ ಏನು ಗ್ರಾಮಗಳಿದ್ದಾವೆ ಅವ್ರಿಗೆಲ್ಲ ನೀರು ನುಗ್ಗುವಂತಹ ಒಂದು ಸದ್ಯ ಭಯ ಕಾಡ್ತಾ ಇದೆ, ಭೀತಿ ಕಾಡ್ತಾ ಇದೆ. ಗ್ರಾಮಕ್ಕೆ ನೀರು ನುಗ್ಗುತ್ತೇನೋ ಅನ್ನುವಂತಹ ಭಯ ಗ್ರಾಮದ ಜನರಲ್ಲಿ ಇದೀಗ ಮೂಡ್ತಾ ಇದೆ. ಇನ್ನು ಮಳೆಯ ಅಬ್ಬರಕ್ಕೆ ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗ್ತಾ ಇದೆ. ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂದುವರಿದ ಮಳೆಯ ಅಬ್ಬರ. ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಸುಳ್ಯ ಆಗಿರ್ಬೋದು, ಅಲ್ಲೂ ಕೂಡ ರಜೆಯನ್ನ ಕೊಟ್ಟಿದ್ದಾರೆ. ಕಡಬ ತಾಲೂಕಿನಲ್ಲೂ ಕೂಡ ರಜೆಯನ್ನ ನೀಡಲಾಗಿದೆ. ಜೊತೆಗೆ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ. ಈ ಕಡೆ ಉತ್ತರ ಕನ್ನಡದ ದಾಂಡೇಲಿ ಹಾಗೂ ಜೊಯ್ಡಾ ಇಲ್ಲೂ ಕೂಡ ರಜೆಯನ್ನ ಕೊಟ್ಟಿರುವಂತದ್ದು. ಅಂಗನವಾಡಿ, ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನ ನೀಡಲಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಮಳೆ ನಿರಂತರವಾಗಿ ಸುರಿತಾ ಇರುವಂತದ್ದು. ವರುಣಾರ್ಭಟ ಇನ್ನೂ ಕೂಡ ಹೆಚ್ಚಳವಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದ ಕಾರಣ ಒಂದಿಷ್ಟು ಭಾಗದಲ್ಲಿ ಶಾಲಾ ಮತ್ತೆ ಪ್ರಾಥಮಿಕ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಚಿಕ್ಕಮಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು. ಈ ಕಡೆ ದಕ್ಷಿಣ ಕನ್ನಡಕ್ಕೆ ಬಂದರೆ ಸುಳ್ಯ, ಕಡಬ ತಾಲೂಕಿನಲ್ಲೂ ಕೂಡ ರಜೆಯನ್ನ ನೀಡಲಾಗಿರುವಂಥದ್ದು. ಉತ್ತರ ಕನ್ನಡ ಭಾಗದಲ್ಲಿ ದಾಂಡೇಲಿ, ಜೊಯ್ಡಾ ಅಲ್ಲೂ ಕೂಡ ರಜೆಯನ್ನ ನೀಡಲಾಗಿದೆ. ಅಂಗನವಾಡಿ ಶಾಲೆಗಳಿಗೆ ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಜೆಯನ್ನ ಕೊಟ್ಟಿದ್ದಾರೆ. ಮತ್ತು ಪ್ರಾಥಮಿಕ ಶಾಲೆಗಳಿಗೂ ಕೂಡ ರಜೆಯನ್ನ ಪ್ರೌಢಶಾಲೆಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ರಜೆಯನ್ನ ಕೊಟ್ಟಿರುವಂಥದ್ದು. ಈಗಷ್ಟೇ ಮೊನ್ನೆಯಷ್ಟೇ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿತ್ತು, ಬೇಸಿಗೆ ರಜೆ ಕಳೆದು. ಆದರೆ ಮಳೆ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಹಿನ್ನೆಲೆ ಮತ್ತೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ರಜೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿರುವಂಥದ್ದು.